ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎರಡನೇ ದಿನಕ್ಕೆ ಕಾಲಿಟ್ಟ ಬಜೆಟ್ ಅಧಿವೇಶನ. ಸರ್ಕಾರದ ವಿರುದ್ಧ ಸಮರ ಸಾರೋಕೆ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ಲಾನ್ ರೆಡಿ. ಗುತ್ತಿಗೆದಾರರ ಸಂಘದ ಕಮಿಷನ್ ಆರೋಪವೇ ಮಹಾ ಅಸ್ತ್ರ. ಲೋಕಸಮರಕ್ಕೆ ಮೂರೂ ಪಕ್ಷಗಳು ಸಜ್ಜು. ತಮ್ಮ ತಮ್ಮ ಬತ್ತಳಿಕೆಗಳನ್ನ ಅಸ್ತ್ರಗಳಿಂದ ತುಂಬಿಸ್ತಾ ಇರೋ ನಾಯಕರು. ಗ್ಯಾರಂಟಿ, ತೆರಿಗೆ ವಿಚಾರಗಳು ಕಾಂಗ್ರೆಸ್ನ ರಣತಂತ್ರ. ಸರ್ಕಾರದ ಬೊಕ್ಕಸ ಖಾಲಿ. ರಾಮ ಮಂದಿರ, ಬರ ನಿರ್ವಹಣೆ ವಿಫಲ. ವಿಪಕ್ಷಗಳ ಪ್ರತ್ಯಾಸ್ತ್ರ. ಕ್ಷೇತ್ರ ಹಂಚಿಕೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ಗೆ ಬಿಗ್ ಶಾಕ್. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸದೇ ಇರೋಕೆ ನಿಖಿಲ್ ನಿರ್ಧಾರ. ಯಾವುದೇ ಒತ್ತಡ ಬಂದ್ರೂ ನಾನು ಸ್ಪರ್ಧಿಸಲ್ಲ ಅಂತ ಸ್ಪಷ್ಟ ಸಂದೇಶ. ಮಂಡ್ಯದಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿರುವ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಮನೆಯಲ್ಲಿಂದು ಮಂಡ್ಯ ಜೆಡಿಎಸ್ ನಾಯಕರ ಸಭೆ. ನಿಖಿಲ್ ನಿಲ್ಲಲ್ಲ, ಇಲ್ವೇ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋಕೆ ಸೂಚನೆ ಕೊಡಿ ಅಂತ ಒತ್ತಾಯ. ಅಮಿತ್ ಶಾ ಜೊತೆಗಿನ ಸಭೆಯಲ್ಲೂ ಮೈತ್ರಿ ಬಗ್ಗೆ ಅಪಸ್ವರ. ಕ್ಲಸ್ಟರ್ ಸಭೆಯಲ್ಲಿ ಮುಂದುವರೆದ ಹಾಸನ ಮಂಡ್ಯ ದೋಸ್ತಿ ಗೊಂದಲ. ನಾರಾಯಣಗೌಡ, ಪ್ರೀತಂ ಗೌಡ ಅಸಮಾಧಾನ. ಮೈತ್ರಿ ವಿರುದ್ಧ ಹೇಳಿಕೆ ಕೊಟ್ರೆ ಕ್ರಮ ಅಂತ ಚಾಣಕ್ಯನ ಖಡಕ್ ಎಚ್ಚರಿಕೆ. ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡೋಕೆ ಸೈನಿಕ ಮಾಸ್ಟರ್ ಪ್ಲಾನ್. ಬೆಂಗಳೂರು ಗ್ರಾಮಾಂತರ ಮೈತ್ರಿ ಟಿಕೆಟ್ ಬಿಜೆಪಿಗೆ ಬೇಡ. ದೇವೇಗೌಡರನ್ನೇ ಕಣಕ್ಕಿಳಿಸುವಂತೆ ಮನವಿ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬೆಳಗಾವಿ ವಿಭಜನೆಗೆ ಮುಂದಾದ ಕಾಂಗ್ರೆಸ್. ಬೆಳಗಾವಿ ವಿಭಜಿಸಿ 3 ಜಿಲ್ಲೆ ಮಾಡೋಕೆ ನಿರ್ಧಾರ. ಭೌಗೋಳಿಕ ವಿಸ್ತೀರ್ಣ ಮಾಹಿತಿ ಸಲ್ಲಿಸಲು ಸರ್ಕಾರದ ನಿರ್ದೇಶನ. ಬೆಳಗಾವಿ ಫೆಬ್ರವರಿ 16ಕ್ಕೆ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ತಯಾರಿ. ಇದಕ್ಕೂ ಮುನ್ನವೇ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯ ಬಿಸಿ. ವಿವಿಧ ಬೇಡಿಕೆ ಈಡೇರಿಸೋಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿ. ಈಶ್ವರಪ್ಪ ಒಬ್ಬರೇ ಅಲ್ಲ, ನನ್ನನ್ನ ಜೈಲಿಗೆ ಕಳುಹಿಸ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಸಿಬಿಐ ಕೈನಲ್ಲಿ ಏನೇನ್ ಮಾಡಿಸ್ತಾರೆ ಅಂತ ಗೊತ್ತು. ರಾಮನಗರದಲ್ಲಿ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಡ್ಡ ಮತದಾನ ಭೀತಿ. ರಾಜ್ಯಸಭಾ ಎಲೆಕ್ಷನ್ಗೆ 5ನೇ ಅಭ್ಯರ್ಥಿ ಕಣಕ್ಕಿಳಿಯುವ ಸಾಧ್ಯತೆ. ಬಿಎಂ ಫಾರೂಕ್, ಕುಪೇಂದ್ರ ರೆಡ್ಡಿ ಇಲ್ಲವೇ ಬೇರೆ ಅಭ್ಯರ್ಥಿ. ರಾಮನಗರದಲ್ಲಿ ಜೋರಾದ ಗಿಫ್ಟ್ ಪಾಲಿಟಿಕ್ಸ್. ಶಿಕ್ಷಕರ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಮತದಾರರನ್ನ ಸೆಳೆಯೋಕೆ ಬೆಳ್ಳಿ ಬಟ್ಟಲು ಉಡುಗೊರೆ. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣರಿಂದ ಗಿಫ್ಟ್ ಹಂಚಿಕೆ. ಬೆಳೆಗಳಿಗೆ ಬೆಂಬಲ ಬೆಲೆ. ಸ್ವಾಮಿನಾಥನ್ ವರದಿ ಅನುಷ್ಠಾನಕ್ಕೆ ಆಗ್ರಹ. ಕೇಂದ್ರದ ವಿರುದ್ಧ ಮತ್ತೆ ಸಿಡಿದೆದ್ದ ರೈತರು. ರಾಷ್ಟ್ರ ರಾಜಧಾನಿಗೆ ಪ್ರವೇಶಿಸುವವರನ್ನ ತಡೆಯೋಕೆ ದೆಹಲಿ ಗಡಿಯಲ್ಲೇ ಪೊಲೀಸ್ ಸರ್ಪಗಾವಲು. ದೆಹಲಿಗೆ ತೆರಳುತ್ತಾ ಇದ್ದ ಮೈಸೂರಿನ ರೈತರನ್ನ ಮಧ್ಯಪ್ರದೇಶದಲ್ಲಿ ತಡೆದಿದ್ದಕ್ಕೆ ಆಕ್ರೋಶ. ಮೈಸೂರಿನ ಗನ್ ಹೌಸ್ ವೃತ್ತದ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಫುಲ್ ಟ್ರಾಫಿಕ್ ಜಾಮ್. ರೈತರ ಮನವೊಲಿಸಿದ ಪೊಲೀಸರು. ಮಂಡ್ಯ ಜಿಲ್ಲೆ ಬಳಿಕ ಯಾದಗಿರಿಯಲ್ಲೂ ಧ್ವಜ ದಂಗಲ್. ಕೇಸರಿ ಧ್ವಜವನ್ನ ಕಸದ ಬುಟ್ಟಿಗೆ ಎಸೆದಿದ್ದಕ್ಕೆ ಪ್ರತಿಭಟನೆ. ಹಿಂದೂ ಕಾರ್ಯಕರ್ತರ ಮೇಲೆ ದಾಖಲಿಸಿರೋ ಕೇಸ್ ಹಿಂಪಡೆಯೋಕೆ ಆಗ್ರಹ. ಅಬುದಾಬಿಯಲ್ಲಿ ಮೊದಲ ಹಿಂದೂ ದೇಗುಲ ಉದ್ಘಾಟನೆಗೆ ಸಜ್ಜು. ಲೋಕಾರ್ಪಣೆಗೂ ಮುನ್ನ ವರುಣಾಭಿಷೇಕ. ರಾತ್ರಿ ಸುರಿದ ಮಳೆಯಿಂದ ಪಳಪಳ ಹೊಳೆದ ದೇವಸ್ಥಾನ. ಸ್ವೀಡನ್ನ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಬೆಂಕಿ ಅವಘಡ. ಕೋಟಿ ಕೋಟಿ ವೆಚ್ಚದ ಸಲಕರಣೆಗಳು ಸುಟ್ಟು ಭಸ್ಮ.
ಸುಮಾರು 55 ಮಂದಿಗೆ ಗಾಯ, 12 ಮಂದಿ ಸ್ಥಿತಿ ಗಂಭೀರ. ಒಂದು ಸರಳ ಪ್ರೇಮ ಕಥೆಯನ್ನ ಮೆಚ್ಚಿದ ಸ್ಯಾಂಡಲ್ವುಡ್ ಸ್ಟಾರ್ಸ್, ಮಾಲ್ನಲ್ಲಿ ಸ್ಪೆಷಲ್ ಶೋ ವೀಕ್ಷಿಸಿದ ಸೆಲೆಬ್ರಿಟಿಗಳು. ಸಿಂಪಲ್ ಸುನಿ ನಿರ್ದೇಶನದ ವಿನಯ್ ರಾಜ್ಕುಮಾರ್ ನಟನೆಗೆ ಮೆಚ್ಚುಗೆ. ಬಹುಭಾಷಾ ನಟಿ ರಕುಲ್ ಪ್ರೀತ್ ಸಿಂಗ್ ಹಾಗೂ ಜಾಕಿ ಬಗ್ನಾನಿ ಮದುವೆ ನಿಶ್ಚಯ. ಈ ಜೋಡಿಯ ವೆಡ್ಡಿಂಗ್ ಕಾರ್ಡ್ ಜಾಲತಾಣದಲ್ಲಿ ವೈರಲ್. ಫೆಬ್ರವರಿ 21ರಂದು ಮದುವೆಯಾಗುವುದಾಗಿ ಉಲ್ಲೇಖ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.